ಹಾಯ್ ಹಲೋ ಶುಭೋದಯ. ನಾನು ನಿಮ್ಮ ಸುಮನ್. ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದೇನೆ. ಇಂದು ವಿಪರೀತ ತಲೆನೋವೆ, ನಿತ್ಯ ತಲೆ ಸ್ನಾನ ಮಾಡಿ. 2. ಸದಾ ತಂಗಳು ಆಹಾರ ಚರ್ಮರೋಗವನ್ನುಂಟು ಮಾಡುತ್ತದೆ. 3. ಊಟ, ವ್ಯಾಯಾಮ, ಸ್ನಾನ ಹಾಗೂ ದುಡಿಮೆಯ ನಂತರ ತಕ್ಷಣ ಮೂತ್ರ ಮಾಡುವುದು ಆರೋಗ್ಯಕರ. 4. ಸಂಧಿವಾತಕ್ಕೆ ದಿನಾಲೂ 2 ದಳ ಬಿಲ್ವ ಪತ್ರೆ ಸೇವಿಸಿ. 5. ನಿತ್ಯ ವಯಸ್ಸಿನ ಗುಣವಾಗಿ ವ್ಯಾಯಾಮ ಆರೋಗ್ಯ ವೃದ್ಧಿಸುತ್ತದೆ. 6. ಆರೋಗ್ಯವಂತರಿಗೆ ತಣ್ಣೀರಿನ ಸ್ನಾನ ಸರ್ವದಾ ಶ್ರೇಷ್ಠ. 7. ನಿತ್ಯ ಮಲಗುವಾಗ ಹದವಾದ ಬಿಸಿನೀರು ಕುಡಿಯುವುದು ಉತ್ತಮ. 8. ಅರಿಶಿಣ ಬೆಲ್ಲ ಸೇರಿಸಿದ ಬಿಸಿ ಹಾಲು ನೆಗಡಿ ಕೆಮ್ಮು ನಿವಾರಕ. 9. ಸ್ವಲ್ಪ ಎಳ್ಳೆಣ್ಣೆಯಿಂದ ಬಾಯಿ ಮುಕ್ಕಳಿಸಿದರೆ ಧ್ವನಿ ಬಾಯಿ ರುಚಿ ಉತ್ತಮವಾಗುತ್ತದೆ. 10. ಎಳ್ಳೆಣ್ಣೆ ಅಭ್ಯಂಜನ ದೇಹಕ್ಕೆ ಪುಷ್ಟಿ, ಕಣ್ಣಿಗೆ ತಂಪು, ಚರ್ಮಕ್ಕೆ ಕಂಪು. 11. ನೀರನ್ನು ಶುದ್ಧಗೊಳಿಸಲು 5-6 ತುಳಸಿ ಎಲೆ ಹಾಕಿಡಿ. 12. ನೆಲ್ಲಿಕಾಯಿ ಸೇವಿಸಿದ 2 ಗಂಟೆಗಳ ಒಳಗೆ ಹಾಲು ಸೇವಿಸಬಾರದು. 13. ಕಬ್ಬು ಪ್ರಕೃತಿ, ಬೆಲ್ಲ ಸಂಸ್ಕೃತಿ, ಸಕ್ಕರೆ ವಿಕ್ರು. 14. ಬಾಯಿಯ ಹುಣ್ಣಿಗೆ ಕೊಬ್ಬರಿ ಮತ್ತು ಗಸಗಸೆ ಮೆಲ್ಲಿದರೆ ಹುಣ್ಣು ಮಾಯ. 15. ಸೂರ್ಯೋದಯದ ಮೊದಲ ನಡಿಗೆ ರಕ್ತದೊತ್ತಡ ನಿಯಂತ್ರಿಸುತ್ತದೆ. 16. ಮೂಗಿನಲ್ಲಿ ರಕ್ತ ಸೋರಿದರೆ ಹಸಿ ಕೊತ್ತಂಬರಿ ರಸ 4 ಹನಿ ಹಾಕಬೇಕು. 17. ಕರಿಬೇವು ಬೆರೆಸಿದ ಮಜ್ಜಿಗೆ ವಾಂತಿ ಭೇದಿಗೆ ಹಿತಕರ್. 18. ಕಾಲಿನ ಆಣೆಗೆ ಉತ್ತರಣಿ ಎಲೆಯನ್ನು ಅರಿಶಿಣದಲ್ಲಿ ಅರೆದು ಲೇಪಿಸಬೇಕು. 19. ಅಡಿಕೆ ಸೇರಿದ ತಾಂಬೂಲ ಸೇವನೆ ಜಂತು ಬಾಧೆ ನಿವಾರಣೆ. 20. ರಕ್ತಹೀನತೆಯು ನಿಧಾನವಾಗಿ ಕೊಲ್ಲುವ ಪಿಡುಗು. 21. ಸುವರ್ಣ ಗೆಡ್ಡೆಯ ನಿಯಮಿತ ಸೇವನೆ ಮೂಲವ್ಯಾಧಿಗೆ ನಿವಾರಣೆ. 22. ದಾಳಿಂಬೆ ಅಂಜೂರ ರಕ್ತಹೀನತೆಯನ್ನು ನಿವಾರಿಸುತ್ತದೆ. 23. ರಕ್ತ ಶುದ್ಧಿಗೆ ಕಿತ್ತಳೆ ಹಣ್ಣು ತುಂಬಾ ಪ್ರಯೋಜನಕಾರಿ. 24. ಗರ್ಭಿಣಿಯರು ಬೆಳ್ಳಿ ಪಾತ್ರೆಯಲ್ಲಿ ಆಗಾಗ ಮೊಸರು ಸೇವನೆಯಿಂದ ಸಹಜ ಹೆರಿಗೆಗೆ ಸಹಾಯವಾಗುತ್ತದೆ.